ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ಇಂಡಿ ತಾಲೂಕಿನ ಶಿರಿಷಾಡ್ ಸಂಸ್ಥಾನ ಹಿರೇಮಠ ಶಾಖಾ ಮಠದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಬಡ ಮಕ್ಕಳ ಶಿಕ್ಷಣ ಮತ್ತು ಉಚಿತ ಅನ್ನಪ್ರಸಾದ ಹಾಗೂ ವಸತಿ ನಿಲಯದ ಮಹಾದ್ವಾರದ ಪ್ರಥಮ ಹೊಸ್ತಿಲ ಪೂಜಾ ಶಿಲಾದ್ವಾರ ಕಾರ್ಯಕ್ರಮ ನಿಮಿತ್ತ ಮತ್ತು 5 ದಿನದ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 5,001 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಶಿರಿಷಾಡ್ ಪೂಜ್ಯರು ವಹಿಸಿದ್ರು. ಪ್ರವಚನಕಾರರಾಗಿ ಪರಮಪೂಜ್ಯ ರುದ್ರಮುನಿ ಶಿವಾಚಾರ್ಯರು ಶ್ರೀ ಮಡಿವಾಳೇಶ್ವರ ಮಠ ಕಡಕೋಳ್ ಆಗಮಿಸಿದ್ರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಮಿಸಿದ್ರು. ಇನ್ನು ಪುಷ್ಪಾರ್ಚನೆ ಕಾರ್ಯಕ್ರಮವನ್ನ ದಯಾನಂದ್ ಸಾಗರ್ ಪಾಟೀಲ್ ಬಿಜೆಪಿ ಮುಖಂಡರು ಆತರ್ಗ ವಹಿಸಿದ್ರು. ಇಂದಿನ ಕಾರ್ಯಕ್ರಮದ ಅನ್ನದಾಸೋಹವನ್ನು ಎಸ್.ಎ. ಪಾಟೀಲ್ ಡುಮ್ನಾಳ್ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ವಿಜಯಪುರ ಮತ್ತು ಎಲ್ಲ ರಾಜಕಾರಣಿಗಳು, ಊರಿನ ಹಿರಿಯರು, ಗಣ್ಯರು, ಉಪಸ್ಥಿತ ಗಣ್ಯಮಾನ್ಯರೆಲ್ಲರೂ ಸೇರಿಕೊಂಡು ಬಡ ಮಕ್ಕಳ ಉಚಿತ ಶಿಕ್ಷಣ, ಉಚಿತ ಅನ್ನಪ್ರಸಾದ ಹಾಗೂ ಬೃಹತ್ ಕಾರ್ಯಕ್ರಮದ ಕಟ್ಟಡವನ್ನ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಪೂಜ್ಯರೊಂದಿಗೆ ಸಮ್ಮುಖದಲ್ಲಿ ಇಂಡಿ ಪಟ್ಟಣದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. 11-12 ಎಷ್ಟು ಸಂಖ್ಯೆಗಳ ಮಠಗಳು ಇದ್ವು ಅಂತಂದ್ರೆ ಸರಿಸುಮಾರು 7,000 ರಿಂದ 8,000 ಮಠಗಳು ಜೀವಂತವಾಗಿದ್ವು. ನಾವು ಬದುಕ್ತಾ ಇರುವಂತ ಅವಧಿ ಯಾವುದು ಅಂತಂದ್ರೆ 2024-25 ಪ್ರಕಾರ ಅವಧಿ ಒಳಗ ಇತ್ತೀಚಿನ 2022-23 ಒಳಗ ಮತ್ತೆ ಗಣನೆಯನ್ನ ಮಾಡಿದಾಗ ಬಹುಶಃ ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಅನಿಸ್ಬಹುದು. 8,000 ಜೀವಂತವಾಗಿರುವಂತ ಮಠಗಳ ಸಂಖ್ಯೆ ಎಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ ಬಹುಶಃ 2-3 ಸಾವಿರಕ್ಕೆ ಬಂದು ನಿಂತದ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ನೋವಿನ ಸಂಗತಿ. ಯಾಕಂತ ನಂತರದೊಳಗೆ ಹೇಳ್ತೇನೆ. ಆದ್ರೆ ಇವತ್ತು ವಿಶೇಷವಾಗಿ ಎಲ್ಲಾ ಮಠಗಳ ಪರಂಪರೆಗಳು, ಮಠಕ್ಕಾಗದೇ ಇರುವಂತ ಸನ್ಯಾಸಿಗಳು, ಸಂತರು ದೂರ ಆಗುವಂತ ಗಳಿಗೆ ಒಳಗೆ ಮತ್ತೊಂದು ಅದ್ಭುತವಾಗಿರುವಂತ ಪರಂಪರೆಯನ್ನ ನಗರದೊಳಗ, ಈ ನಾಡಿನ, ಈ ತಾಲೂಕಿನ, ಈ ಇಂಡಿ ನಗರದೊಳಗೆ ಬದುಕುವಂತ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಸಂಸ್ಕಾರ ಅನ್ನುವಂಥದ್ದು ಕೊಡೋ ಸಲುವಾಗಿ ಮತ್ತೆ ತಲೆ ಎತ್ತಿ ನಿಂತಿರುವಂತ ಒಂದು ಮಠ ಅಂದ್ರೆ ಅದು ಶಿರಿಷಾಡ ಮಹಾಮಠ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅಭಿಮಾನವನ್ನ ವ್ಯಕ್ತಪಡಿಸ್ಬೇಕು. ಈ ಎಲ್ಲಾ ಕಾರ್ಯಕ್ರಮದ ಕಾರಣೀಕರ್ತರಾಗಿ ಸದಾಕಾಲ ಈ ಸಮಾಜದ ಸೇವೆಯನ್ನ ಮಾಡುವಂತ ಅಪರೂಪದ ಯತಿಗಳು, ಸೋದರ ಸ್ವರೂಪಿಗಳು, ಶಟಸ್ಥಲ ಬ್ರಹ್ಮಿ ಅಭಿನವ ಮುರುಗೇಂದ್ರ ಶಿವಾಚಾರ್ಯಪ್ಪಂಗಳವರ ಅಳಿದಾವರೆಗಳಲ್ಲಿ ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾರೆ. ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯರು ಬಹಳ ಸುಂದರವಾಗಿರುವಂತಹ ಮಾತುಗಳನ್ನಾಡಿ ನಿರ್ಗಮಿಸಿರುವಂತಹ ಪರಮ ಪೂಜ್ಯ ನಾಗಠಾಣದ ಪರಮ ಪೂಜ್ಯರ ಅಡಿದಾವರೆಗಳಲ್ಲೂ ಕೂಡ ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾ, ಜೈನಾಪುರದ ಪರಮ ಪೂಜ್ಯರ ಅಡಿದಾವರೆಗಳಲ್ಲೂ ಕೂಡ ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾ, ವೇದಿಕೆ ಮೇಲೆ ಬಹಳ ವಿಶೇಷವಾಗಿರುವಂತಹ ಗೌರವ ಸಮರ್ಪಿಸಿರುವಂತಹ ಪರಮ ಪೂಜ್ಯ ಶಂಕರಾನಂದ ಮಹಾಸ್ವಾಮಿಗಳವರಲ್ಲೂ ಕೂಡ ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾ, ವೇದಿಕೆ ಮೇಲಿರುವಂತಹ ಇಂಡಿ ನಗರದ ಪೂಜ್ಯರಲ್ಲೂ ಕೂಡ ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾ, ಈ ಸುಂದರವಾಗಿರುವಂತಹ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ನಮ್ಮ ಬಹಳ ವಿಶೇಷವಾಗಿ ಶ್ರೀಮಠದೊಳಗೆ ಸದಾಕಾಲ ಸೇವೆಯನ್ನ ಮಾಡಿಕೊಂಡಿರುವಂತಹ ಕಾಸುಗೌಡರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಇದೀಗ ತಾನೇ ಬಹಳ ಸುಂದರವಾಗಿರುವಂತಹ ಮಾತುಗಳನ್ನಾಡಿ ಹಳೆಯ ನೆನಪುಗಳನ್ನ ತೆಗೆದು ಮತ್ತೆ ಮೆಲುಕು ಹಾಕಿರುವಂತ ಶ್ರೀಮಠದ ಆತ್ಮೀಯ ಶಿಷ್ಯರಾಗಿರುವಂತವರು, ಸದಾಕಾಲ ಕ್ರಿಯಾಶೀಲತೆಯಿಂದ ಸಮಾಜದ ಸೇವೆಯನ್ನ ಮಾಡುವಂತವರು, ಕೇವಲ ತುನೂರು ಅಷ್ಟೇ ಅಲ್ಲದನೆ ಬಹುಶಃ ಪ್ರತಾಪಾದು ಇಂಡಿ ಎಲ್ಲ ನಗರಗಳ ಮೊಮ್ಮಗನಾಗಿ ಸದಾಕಾಲ ಸೇವೆಯನ್ನ ಮಾಡುವಂತ ನಮ್ಮ ಬಸವರಾಜ್ ಕುಮಸ್ಗಿ ಸಾವ್ಕಾರ ಅವರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಆ ವೇದಿಕೆ ಮೇಲೆ ಅವರೊಟ್ಟಿಗೆ ಕುಳಿತಿರುವಂತ ಎಲ್ಲ ಮುಖ್ಯ ಅತಿಥಿಗಳಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಈ ಕಾರ್ಯಕ್ರಮದೊಳಗೆ ನಾದ ಸುನಾದದ ಸಂಗೀತವನ್ನು ಅರ್ಪಣೆ ಮಾಡುವಂತ ಎಲ್ಲ ಸಂಗೀತ ಕಲಾ ಬಳಗದವರಲ್ಲಿ, ಈ ಕಾರ್ಯಕ್ರಮದ ಎಲ್ಲ ಕಾರ್ಯಕರ್ತರಲ್ಲಿ, ಈ ಕಾರ್ಯಕ್ರಮದೊಳಗೆ ಸಾಕ್ಷಿಯಾಗಿರುವಂತಹ ವಾತ್ಸಲ್ಯ ಮೂರ್ತಿಗಳಾಗಿರುವಂತಹ ತಾಯಿ ಬಳಗವೇ, ತಂದೆ ಬಳಗವೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಪರಶಿವನ ಜೊತೆಗೆ ಶರಣ ಮಾತನಾಡ್ತಕ್ಕಂಥ ಮಾತುಗಳನ್ನು ಕೇಳಿದಾಗ, ಅವ್ರಿರ್ತಕ್ಕಂಥ ಶಿಕ್ಷಣದ ಬಗ್ಗೆ ಇರ್ತಕ್ಕಂಥ ಒಂದು ಅಭಿಮಾನವನ್ನು ನೋಡಿದಾಗ ನಿಜವಾಗಿ ಕೂಡ ಇವತ್ತು ತುಮಕೂರು ಮಠ ಇರ್ಬೋದು, ಕೊಪ್ಪಳ ಗವಿಸಿದ ಮಠ ಇರ್ಬೋದು, ಉದ್ದೇಶ ಈ ಭವಿಷ್ಯ ಅಂತಕ್ಕಂಥದ್ದು ಈ ವಿದ್ಯೆ, ಎಜುಕೇಷನ್ಗೆ ಮಹತ್ವ ಕೊಡಬೇಕಂದ್ರೆ ಆ ಮಕ್ಕಳಿಗೆ ಇರಲಿಕ್ಕೆ ವಸತಿ ವ್ಯವಸ್ಥೆ ಕೂಡ ಭಾಳ ಮುಖ್ಯ ಆಗ್ತದೆ. ಅಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಈ ರೀತಿಯ ಉದ್ದೇಶ ಇರೋದ್ರಿಂದ ನನ್ನ ಗುರುಗಳು ಕೂಡ ಇಲ್ಲಿ ಚನ್ನಮಲ್ಲಿಕಾರ್ಜುನ ಡಾಕ್ಟರ್ ಗುರುಗಳು ಕೂಡ ಇದ್ದಾರೆ. ಅವ್ರು ನನಗೆ ಪ್ರತಿಯೊಂದಕ್ಕೂ ನನಗೆ ಮಾರ್ಗದರ್ಶನ ಮಾಡುವ ಗುರುಗಳು ಕೂಡ ವೇದಿಕೆ ಮೇಲಿದ್ದಾರೆ. ಒಟ್ಟಾಗಿ ನಾನು ಕೂಡ ಈ ಮಠದ ನಿಮ್ಮ ಹಾಗೆ ಒಬ್ಬ ಭಕ್ತನಾಗಿ
ಇಲ್ಲಿ ಎಲ್ಲ ಕೆಲಸಗಳಲ್ಲಿ ಪಾತ್ರ ಮಾಡೋ ಒಬ್ಬ ಕೆಲಸ ಮಾಡ್ತಕ್ಕಂಥ ಒಂದು ಮಾತನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಮೂಲಕ ನಾವು ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಬಹಳಷ್ಟು ನಾವೆಲ್ಲ ವರದಿ ಮಂಜು ವಂದಾಲ್.